ನಿನಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಅಟ್ಟೆಲಿ ಏನೇನೋ ಮಾಡ್ತೀನಿ. ಆದರೆ ನೀನು ಅದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ನೋಡತ್ತೆ, ನೀನು ಮಾಡ್ತಿರೋದಲ್ಲ ನನ್ನ ಕಣ್ಗೂ ಕಾಣಿಸ್ತದೆ. ಅದೇನು ಗೊತ್ತಿರೋ ವಿಚಾರನೇ ಅಲ್ವಾ, ಬಿಟ್ಟಾಕೋ. ನೋಡು ಮಹೇಶ, ನಿನ್ನ ಹಣೆಯಲ್ಲಿ ಬೇರೆ ಹುಡುಗಿ ಲಗ್ನ ಆಗೋದು ಬರ್ದಿಲ್ಲ. ಕಮ್ಮಿಣಿ ನೀನು ಹೆಂಡ್ರು ಅನ್ನೋದು ಬರ್ದಾಗದೆ. ಸುಮ್ಕೆ ಕಮ್ಮಿಣಿ ಲಗ್ನ ಆಗ್ಬಿಡು. ಅತ್ತೆ, ಸುಮ್ಮನೆ ಈ ಆಸೆ ಎಲ್ಲ ಬಿಟ್ಬಿಡು. ಇಲ್ಲ ಅಂದರೆ ನಾಳೆ ದಿನ ಆಸೆ ಪಟ್ಟು ನಿರಾಸೆ ಆಗೋಯ್ತಲ್ಲ ಅಂತ ಕೊರಗಬೇಕಾಯ್ತದೆ. ಮಹೇಶ, ಸುಮ್ಕೆ ಯಾಕೆ ನನ್ನ ಹತ್ರ ಹಠ ಮಾಡಿ? ಐಶ್ವರ್ಯನ ಲಗ್ನ ವಿಚಾರದಲ್ಲಾಗಲಿ ಗೌರಿ ಲಗ್ನ ವಿಚಾರದಲ್ಲಾಗಲಿ ಏನಾಯ್ತು ಅನ್ನೋದು ನಿನಗೂ ಸಂದಾಗ ಗೊತ್ತದೆ. ಹಂಗಿರೋಣಾಗ ಸುಮ್ಕೆ ಯಾಕೆ ಹಠ ಮಾಡಿ? ನಾನು ಮನ್ಸು ಮಾಡಿದ್ರೆ ಅತ್ತೆ, ಮದುವೆ ಆಯ್ತೀನಿ ಅಂದರೆ ನಿಲ್ಲಿಸ್ಬೋದು, ಆದರೆ ಆಗದೇ ಇಲ್ಲ ಅಂತ ನಿಂತ್ಕೊಂಡ್ರೆ ಅದು ಹೆಂಗೆ ತಾನೇ ಮದುವೆ ಮಾಡ್ತೀಯಾ? ನನಗೆ ನಿನ್ನ ಮಗಳನ್ನ ಮದುವೆ ಆಗೋ ಹಣೆ ಬರೋಕ್ಕಿಲ್ಲ, ನಾನು ಆಗೋಕ್ಕೂ ಇಲ್ಲ. ಅದಕ್ಕೆ ನೀನೇ ಅಲ್ಲ, ಬ್ರಹ್ಮನೇ ಬಂದರೂ ಸಾಧ್ಯ ಇಲ್ಲ. ಅದೇನು ಮಾಡ್ತೀಯ ಮಾಡ್ಕೋ. ಸಾರು, ಮಹೇಶ ಅಯ್ಯೋಳಿ ದಿಟ ಕಣಮಿ. ಪ್ಲ್ಯಾನ್ ಮಾಡಿ ಲಗ್ನ ನಿಲ್ಸೋದು ಸುಲಭ, ಮಾಡಿಸೋದು ಸ್ಯಾನೆ ಕಷ್ಟ. ಕಷ್ಟದ ಕೆಲಸ ಮಾಡೋಕ್ಕೆ ನನಗೂ ಸ್ಯಾನಿ ಇಷ್ಟ ಮುದ್ದು. ನಾನು ಈ ಲಗ್ನವ ಮಾಡಿ ತೋರಿಸ್ದೆ. ಮುದ್ದು, ನೀನು ಇನ್ನೊಂದು ವಿಚಾರ ನಿನ್ನ ಗೆಪ್ತಿನಾಗ ಮಾಡಿಕೋ. ಮಹೇಶಂಗೂ ಕಮಲಿಗೂ ನೀನೇ ಮುಂದೆ ನಿಂತು ಲಗ್ನ ಮಾಡಿಸ್ತೀಯ. ನೋಡ್ತಾ ಇರು.